ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಈ ಶನಿವಾರ ನಂದು ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಶನಿವಾರ ಯಾವುದೇ ರೀತಿ ಎದ್ದು ಬೇಗ ಟಿಫನ್ ಮಾಡೋದಿಲ್ಲ. ಏನಕ್ಕಂದರೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಇರೋದಿಲ್ವಲ್ಲ, ಆ ಕಾರಣಕ್ಕೋಸ್ಕರ ನಾನು ಒಟ್ಟಿಗೆ ಅಡುಗೆ ಮಾಡಿಬಿಡ್ತೀನಿ. ಬಸ್ಸಾಂಬಾರು ಮಾಡಿಬಿಟ್ಟು ನುಗ್ಗೆಕಾಯಿ ಬಸ್ಸಾಂಬಾರು ಮಾಡಿಬಿಟ್ಟು ನುಗ್ಗೆ ಸೊಪ್ಪಿನ ಬಸ್ಸಾಂಬಾರು ಮಾಡಿಬಿಟ್ಟು ಪಲ್ಯ ಮಾಡಿಬಿಟ್ಟು ಅನ್ನ ಮುದ್ದೆ ಮಾಡ್ಕೊಂಡಿದ್ದೆ ಒಂದೇ ಸಲ. ಸೊ ಅದನ್ನೇ ತಿನ್ನಿಸ್ಬಿಟ್ಟು ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿದ್ದಾಯಿತು. ಹಂಗೂ ಬೆಳಿಗ್ಗೆ ಹೊತ್ತೆ ಅನ್ನ ಸಾಂಬಾರು ಸ್ವಲ್ಪ ಇದು ಮಾಡ್ತಾರೆ, ಡೈಲಿ ನಾಷ್ಟ ತಿಂದು ರೂಢಿ ಇರೋದ್ರಿಂದ. ಬಟ್ ಒಂದಿನ ಅಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ, ಇನ್ನು ಸಂಡೇ ಅಂತೂ ಮಾಮೂಲಿ ಟಿಫನ್ ತಿಂತಾರೆ, ಏನಾದರೂ ಟಿಫನ್ ಮಾಡ್ತೀವಿ. ಸ್ಪೆಷಲಾಗಿ ಅಮ್ಮನ ಮನೇಲಾಗಿರ್ಬೋದು ಇಲ್ಲಾಗಿರ್ಬೋದು ಏನಾದರೂ ಮಾಡ್ತಾನೆ ಇರ್ತೀವಿ. ಇವತ್ತು ಸ್ಯಾಟರ್ಡೇ ಒನ್ ಡೇ ಅಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರೇ ಪ್ರತಿ ವಾರನೂ ಅಷ್ಟೇ. ಇವತ್ತು ಅಂತ ಮೆನ್ಷನ್ ಮಾಡಿ ಹೇಳ್ತಾ ಇಲ್ಲ ನಾನು. ಸ್ಯಾಟರ್ಡೇ ಮಾತ್ರ ನಾವು ಎದ್ದೋಳೋದು ಲೇಟು. ಸಾಂಬಾರು ಒಟ್ಟಿಗೆ ಅಡುಗೆ ಮಾಡಿಬಿಟ್ಟು ಮಕ್ಳಿಗೆ ತಿನ್ನಿಸ್ಬಿಟ್ಟು ಕಳಿಸ್ಬಿಡ್ತೀನಿ. ಇನ್ನು ಬೆಳಿಗ್ಗೆ ಮುದ್ದೆ ತಿನ್ಸೋಕ್ಕಾಗಲ್ವಲ್ಲ, ಬೆಳಿಗ್ಗೆನೇ ಮಕ್ಕಳಿಗೆ ರೈಸ್ ತಿನ್ನಿಸ್ಬಿಟ್ಟು ಕಳಿಸಿದ್ದೆ. ಸಾಂಬಾರಿತ್ತು, ಇನ್ನು ಮುದ್ದೆಗೆ ಇಟ್ಟಿದ್ದೆ, ಇನ್ನು ನಮ್ಮ ಯಜಮಾನ್ರಿಗೆ ಕೊಡಬೇಕಿತ್ತಲ್ವ, ಸೊ ಮುದ್ದೆಗೆ ಇಟ್ಕೊಂಡಿದ್ದೆ. ಅವ್ರಿಗೂ ಆಗುತ್ತೆ ನನಗೂ ಆಗುತ್ತೆ ಅಂತ ಹೇಳ್ಬಿಟ್ಟು, ಯಾಕೋ ನನಗೂ ಬೆಳಿಗ್ಗೆನೇ ಇವತ್ತು ಮುದ್ದೆ ತಿನ್ನಬೇಕು ಅಂತ ಆಸೆ ಆಯಿತು. ನುಗ್ಗೆ ಸೊಪ್ಪಿನ ಬಸ್ಸಾಂಬಾರು ಪಲ್ಯ ಎಲ್ಲ ಮಾಡಿ ಸುಮಾರು ದಿನಗಳೇ ಆಯಿತು ಅಂತ ಹೇಳ್ಬೋದು. ಸೊ ಆ ಕಾರಣದಿಂದ ನನಗೂ ತಿನ್ನಬೇಕು ಅಂತ ಆಸೆ ಆಗಿದ್ದರಿಂದ ಒಂದೇ ಸಲ ನನಗೂ ಸೇರಿಸಿ ಮುದ್ದೆನ ಮಾಡಿಕೊಂಡೆ. ಬೆಳಿಗ್ಗೆ ಯಾವಾಗ ಸಾಂಬಾರು ಚೆನ್ನಾಗಿರುತ್ತೋ ಅವತ್ತಿನ ದಿನ ಮಾತ್ರ ಊಟ ಕೊಟ್ಟು ಕಳಿಸ್ತೀನಿ. ಒಂದೊಂದು ದಿನ ಸ್ಕಿಪ್ ಆಗಿಬಿಡುತ್ತೆ. ಡೈಲಿ ನಾನು ಕೊಟ್ಟು ಕಳಿಸ್ತೀನಿ ಅಂತ ಹೇಳಲ್ಲ. ಸೊ ಒಂದೊಂದು ದಿನ ಸ್ಕಿಪ್ ಆಗುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಸೊ ಪಲ್ಯ ಮುದ್ದೆ ಮತ್ತು ಸಾಂಬಾರು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕೋದ್ರಿಂದ ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ನಾನೊಂದು ಪ್ಲೇಟ್ಗೆ ಹಾಕಿ ಬಿಟ್ಟಿದ್ದೆ. ತಣ್ಣಗೆ ಆದಮೇಲೆ ನಾನು ಆಮೇಲೆ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕ್ಬಿಟ್ಟು ಎಲ್ಲ ಲಿಟ್ಟೆಲ್ಲ ಕ್ಲೋಸ್ ಮಾಡಿ ಟೈಟಾಗಿ ಎಲ್ಲನೂ ಕೊಟ್ಟು ಕಳಿಸಿದ್ದೀನಿ ಅವ್ರಿಗೆ. ಪ್ಲ್ಯಾಸ್ಟಿಕ್ ಆಗಿರೋದ್ರಿಂದ ಬಿಸಿ ಹಾಕಿದ್ರೆ ಫುಲ್ಲು ಅದು ಮೆಲ್ಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ, ಅದು ದೇಹಕ್ಕೂ ಕೂಡ ಒಳ್ಳೆಯದಲ್ಲ, ಹಾನಿಕರ ಅನ್ನೋದಕ್ಕೋಸ್ಕರ ಆ ರೀತಿ ಮಾಡ್ತೀನಿ. ಸೊ ಅದಾದಮೇಲೆ ಇನ್ನು ಫಿಲ್ಟ್ರ್ ನೀರು ಕುಡಿಯೋದಕ್ಕೆ ನಾವು ಹೊರಗಡೆಯಿಂದ ತರಿಸ್ತೀನಿ. ಮಾಮೂಲಿ ಅಡುಗೆಗೆ ಮಾತ್ರ ಕೆಳಗಡೆ ಹೋಗಿ ಕಾವೇರಿ ವಾಟರ್ನ ಒಂದೊಂದು ಬಿನ್ಗೆ ಇಟ್ಕೊಂಬಂದು ಅದನ್ನೇ ಅಡುಗೆಗೆಲ್ಲ ಯೂಸ್ ಮಾಡ್ಕೋತೀವಿ. ನಾನು ಮೊನ್ನೆ ದಿನ ಒಂದು ಸ್ಟೀಲ್ ಬಿನ್ಗೆನ ತೊಳೆದು ಇಟ್ಕೊಂಡಿದ್ದೆ. ಸೊ ಅದು ಆ ಥರ. ಇನ್ನು ಅದಾದಮೇಲೆ ಅವರು ಹೊರಟ ಮೇಲೆ ನನಗೆ ಪೂಜೆ ಮಾಡ್ತೀನಿ ಇವಾಗ ಬೆಳಿಗ್ಗೆ ಅನ್ನೋದು ಡೌಟಲ್ಲೇ ಇದ್ದೆ. ಯಾಕಂದರೆ ತುಂಬ ಕೆಲಸಗಳನ್ನ ಇಟ್ಕೊಂಡ್ಬಿಟ್ಟಿದ್ದೆ ಇವತ್ತು ನಾನು. ಸೊ ಆ ಕಾರಣಕ್ಕೋಸ್ಕರ ನಾನು ಒಂದೇ ಸಲ ಊಟ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು, ಪೂಜೆ ಏನಾರು ಇತ್ತು ಅಂದರೆ ನಾನು ಊಟ ಮಾಡೋದಿಲ್ಲ, ಇಲ್ಲ ಸ್ವಲ್ಪ ಪೂಜೆ ಸ್ಕಿಪ್ ಮಾಡೋಣ, ಸಂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಕೆಲಸಗಳು ಆ ಥರ ಇದ್ವು. ಸೊ ಮಿಷಿನ್ ರೆಡಿ ಆಗುತ್ತೆ, ಇವತ್ತು ರೆಡಿ ಆಗುತ್ತೆ, ನಾಳೆ ರೆಡಿ ಆಗುತ್ತೆ ಅಂತ ಕಾದು ಪೈಪ್ ಏನೋ ಹೇಳಿದರು, ಪೈಪ್ ಇದಾಗ್ಬಿಟ್ಟಿದೆ, ಕಟ್ಟಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಎಲೆಕ್ಟ್ರಿಷಿಯನ್ ಅಂಗಡಿಗೆ ಹೋಗ್ಬಿಟ್ಟು ಹೇಳಿದರು. ಬಟ್ ಅವರು ನಾಳೆ ತಂದುಕೊಡ್ತೀನಿ, ಮರ್ತುಬಿಟ್ಟೆ, ಇವತ್ತು ತಂದುಕೊಡ್ತೀನಿ. ಡೈಲಿ ನನಗೂ ಸುತ್ತಿ ಸಾಕಾಗೋಗಿತ್ತು. ಅವ್ರು ತಂದುಕೊಡ್ಲಿಲ್ಲ, ಅದಾಗಲಿಲ್ಲ. ಬಟ್ಟೆಗಳಂತೂ ರಾಶಿ ಆಗೋದ್ವು. ನನಗಂತೂ ಕಣ್ಣಲ್ಲಿ ನೋಡ್ಕೊಂಡು ಇರೋದಕ್ಕಾಗ್ತಾ ಇರಲಿಲ್ಲ. ಸೊ ಫಸ್ಟು ಬಟ್ಟೆ ಎಲ್ಲ ವಾಶ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು, ಎಷ್ಟು ಬಟ್ಟೆ ಇದೆ ನೀವೇ ನೋಡ್ಬೋದು ಬೇಕಿದ್ರೆ. ಇನ್ನು ಮಂಡೆಯಿಂದ ಮಕ್ಳಿಗೆ ಮತ್ತು ಯೂನಿಫಾರ್ಮ್ಸು, ಇನ್ನರ್ ವೇರ್ಸ್ ಎಲ್ಲ ಬೇಕು. ಫುಲ್ಲೆಲ್ಲ ಬಕೆಟಲ್ಲೇ ಇದೆ. ಮಕ್ಳಿಗೆ ಬಟ್ಟೆಗಳು ಕೂಡ ಇಲ್ದಂಗೆ ಆಗೋಗಿತ್ತು. ಸೊ ಆ ಕಾರಣಕ್ಕೋಸ್ಕರ ನಾನು ಎಲ್ಲ ತೊಗೊಂಬಂದು ಮೇಲ್ಗಡೆನೇ ತೊಗೊಂಡೋಗ್ಬಿಟ್ಟೆ. ಇನ್ನು ಅದರಲ್ಲಂತೂ ಈಗ ಯಾಕೋ ಮೋಡ, ಬಿಸಿಲು ಬೇರೆ ಇಲ್ಲ. ಸೊ ಪರವಾಗಿಲ್ಲ, ಇಲ್ಲಿ ಕೆಳಗಡೆ ಅಂತೂ ಇಷ್ಟೊಂದು ಬಟ್ಟೆಗಳನ್ನೆಲ್ಲ ಒಗೆಯೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಮೋಡ ಆದರೂ ಪರವಾಗಿಲ್ಲ, ಗೊತ್ತಾಗಲ್ಲ ಮೇಲ್ಗಡೆ ಆದರೆ. ಇಲ್ಲಿ ಒಳಗಡೆ ಆದರೆ ತುಂಬಾ ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಎಲ್ಲ ತೊಗೊಂಡೋಗಿ ಇದೆಲ್ಲ ಬೆಡ್ಶೀಟ್ ಎಲ್ಲ ಒಗೆದು ಫುಲ್ಲು ಒಂಥರ ಮೈಕೈಯೆಲ್ಲ ನೋವು ಬಂದಂಗೆ ಆಗೋಯ್ತು. ಫುಲ್ಲಿ ಟಯರ್ಡ್ ಆಗೋದೆ. ನಾನು ಅದಕ್ಕೆ ಯಾವುದೇ ರೀತಿ ವೀಡಿಯೋಸ್ ಟ್ರೈಪ್ಯಾಡೇ ನಾನು ಮೇಲೆ ತೊಗೊಂಡೋಗಿರಲಿಲ್ಲ. ಯಾರ ಮೇಲೆ ಕೆಳಗಡೆ ಹತ್ತು ಇಳಿದು ಅಂದ್ಬಿಟ್ಟು ನಾನು ಅದಕ್ಕೆ ಬಟ್ಟೆ ಆರಾಕೋದು ಕೂಡ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಜಸ್ಟ್ ಹಂಗೆ ಕೈಯಲ್ಲಿ ಹಂಗೆ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇನೆ. ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಬಂದಮೇಲೆ ಪೂರ್ತಿ ಡ್ರೆಸ್ ಎಲ್ಲ ಪೂರ್ತಿ ತೇವ ಆಗೋಗಿತ್ತು.
ಡೈರೆಕ್ಟ್ ಗೀಝರ್ ಆನ್ ಮಾಡಿಬಿಟ್ಟು ಆಲ್ರೆಡಿ ಕಾದಿತ್ತು, ಬೆಳಿಗ್ಗೆನೇ ನೀರು ತುಂಬಾ ಕಾದಿತ್ತು. ಹಂಗೂ ಚಳಿ ಅಲ್ವಾ, ಸ್ವಲ್ಪ ಆರೋಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಮತ್ತೆ ಬಂದು ಕೆಳಗಡೆ ಗೀಝರ್ ಆನ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಹೋದೆ. ಸ್ನಾನ ಮಾಡ್ಕೊಂಡು ನಾನು ಹೊರಗಡೆ ಬರೋಷ್ಟೊತ್ತಿಗೆ 12 ಗಂಟೆ ಆಗೇ ಹೋಯ್ತು. ಇನ್ನು ಹಾಫ್ ಆನ್ ಅವರ್ ಅಷ್ಟೇ ಟೈಮ್ ಇರೋದು. ಕೊರಿಯರ್ ಅವ್ರು ಬೇರೆ ಬಂದುಬಿಡ್ತಾರೆ. ಒಂದೇ ಸಮ ಓಡೋಗ್ಬಿಟ್ಟು, ನೀವೇ ನೋಡ್ತಾ ಇರ್ಬೋದು, ನಾನು ವೇಲ್ ಹಾಕ್ಕೊಂಡಿರೋದು ಕೂಡ ಹಂಗೆ ಇದೆ. ಓಡೋಗಿ ಲೇಬಲ್ ಎಲ್ಲ ಡೌನ್ಲೋಡ್ ಮಾಡಿಸ್ಕೊಂಡು ಓಡಿ ಬಂದಿದ್ದಾಯಿತು. ಪ್ಯಾಕಿಂಗ್ ಒಂದು ಕೆಲಸ ನಂದು ಡೈಲಿ ಇದೇ ಥರ ಆಗಿಬಿಟ್ಟಿದೆ. ಇತ್ತೀಚಿನ ದಿನಗಳಂತೂ ಇದೇ ಥರ ಆಗಿಬಿಟ್ಟಿದೆ. ಲೇಟಾಗಿ ಬರ್ತಿದ್ರಲ್ವ, ಸೊ ಕಾಮಾಗಿ ಎಲ್ಲ ಕೆಲಸ ಮಾಡ್ಕೋತಿದ್ದೆ. ಬಟ್ ಇವಾಗ 12:15, 12:15, 12:45, 1 ಗಂಟೆ ಈ ಥರ ಬಂದುಬಿಡ್ತಾರೆ. ಬಟ್ ಹೇಳೋದಕ್ಕಾಗಲ್ಲ, ಇಂಥ ಟೈಮಿಂಗ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಆ ಕಾರಣದಿಂದ ಎಲ್ಲ ತೊಗೊಂಬಂದು ಪ್ಯಾಕಿಂಗ್ ಅಂತ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಶನಿವಾರದೊತ್ತು ಬಂದು ನಂದು ಕೆಲಸಗಳು ಏನಾದರೂ ಒಂದೊಂದು ಇಟ್ಕೊತೀನಿ. ಏನಕ್ಕಂದರೆ ಯಾವುದಾದ್ರೂ ಒಂದು ಕ್ಲೀನಿಂಗ್ ಕೆಲಸಗಳು ಮಾಡೇ ಮಾಡ್ತೀನಿ. ಮಕ್ಕಳು ಬೇರೆ 12:15ಗೆ ಬಿಡ್ತಾರೆ. ಸೊ ಏನೂ ಮಾಡೋದಕ್ಕಾಗಲ್ಲ. ಮಕ್ಕಳನ್ನ ಬೇರೆ ಕರ್ಕೊಂಬರಕ್ಕೆ ಹೋಗಬೇಕಿತ್ತು. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ನನ್ನ ತಮ್ಮನಿಗೆ ಹಂಗೆ ಒಂದು ಫೋನ್ ಮಾಡಿದೆ. ಮಕ್ಕಳು ಕರ್ಕೊಂಬರ್ತೀಯ ಇಲ್ಲ ಕರ್ಕೊಂಬರಲ್ಲ ಅಂತ ಹೇಳ್ಬಿಟ್ಟು, ಆಯಿತು ಬಿಡು ಕರ್ಕೊಬರ್ತೀನಿ ನಾನೇ ಅಂತ ಹೇಳ್ದೆ. ಸರಿ ಆಯಿತು, ಅದೊಂದು ಧೈರ್ಯ ಬಂತು ನನಗೆ. ಏನಕ್ಕಂದರೆ ಶನಿವಾರದೊತ್ತು ಅದೇ ಇದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ. ಇವಾಗ 12:15ಗೆ ಬರೋದ್ರಿಂದ ಮಕ್ಕಳನ್ನ ಕರ್ಕೊಂಬರೋದಕ್ಕೆ ಒಂದು ಶನಿವಾರದೊತ್ತು ಪ್ರಾಬ್ಲಮ್ ಆಗೈತೆ ನನಗಿವಾಗ. ಸೊ ಕರ್ಕೊಂಬರ್ತೀನಿ ಅಂದ. ನಾನು ಹಂಗೂ ಎಲ್ಲಿ ಮಾಮ ಅಂತ ಕೇಳಿದೆ. ಹೊರ್ಟೋಯ್ತು ಅಂತ ಅಂದರು ಇಬ್ಬರೂ. ಸೊ ನಾನು ಹಂಗೆ ಕೆಳಗಡೆ ನೋಡಿದೆ, ಹೊರ್ಟ್ಬಿಟ್ಟಿದ್ದ, ಅವನು ಇರಲಿಲ್ಲ. ಇನ್ನು ಅವ್ರ ಶೂಸೆಲ್ಲ ಬಿಚ್ಚಿಬಿಟ್ಟು ಅವ್ರು ಬಂದು ಯೂನಿಫಾರ್ಮ್ ಎಲ್ಲ ಬಿಚ್ಚಿ ಎಲ್ಲ ಫೋಲ್ಡ್ ಮಾಡಿ ಎತ್ತಿಕ್ಕಿ ಎಲ್ಲ ಮಾಮೂಲಿ ಮನೆ ಹತ್ರ ಹಾಕೊಳ್ಳೋ ಡ್ರೆಸ್ ಕೊಟ್ಟೆ, ಹಾಕ್ಕೊಂಡು ಕೂತಿದ್ರು. ಇನ್ನು ನಾವು ಟ್ರಿಪ್ಪಿಂದ ಬಂದಿದ್ದು 2 ಸ್ಯಾರಿ ಡ್ರೈ ಕ್ಲೀನಿಗೆ ಕೊಡೋದಕ್ಕೆ ಆಗಿರಲಿಲ್ಲ. ಇನ್ನು ಸ್ವಲ್ಪ ಎಲ್ಲ ಒಂದೊಂದೇ ಕೆಲಸಗಳನ್ನ ಮಾಡ್ತಾನೆ ಇದ್ದೆ. ಕ್ಲೀನಿಂಗ್ ಕೆಲಸಗಳನ್ನ ಇಲ್ಲಿ ತೆಗ್ದು ಅಲ್ಲಿ ಹಾಕೋದು, ಬಟ್ಟೆಗಳನ್ನ ಅಲ್ಲಿ ತೆಗ್ದು ಇಲ್ಲಿ ಹಾಕೋದು, ಬರೀ ಇದೇ ರೀತಿ ಆಗಿಬಿಟ್ಟಿತ್ತು. ತೊಗೊಂಬಂದು ಎಲ್ಲ ಬಟ್ಟೆಗಳನ್ನ ಕಬೋರ್ಡಲ್ಲಿ ಹೆಂಗೆ ಬೇಕು ಹಂಗೆ ಹಾಕ್ಬಿಟ್ಟು ತುರುಕಾಕ್ಬಿಟ್ಟಿದ್ರು. ಮಕ್ಳುಗಳು ಅಷ್ಟೇ, ನಮ್ಮ ಯಜಮಾನ್ರು ಅಷ್ಟೇ, ನಾನು ಕೂಡ ಹಂಗೆ ಮಾಡಿಬಿಟ್ಟಿದ್ದೆ. ಇನ್ನು ಇವಾಗ ಊರಿಗೆ ಬೇರೆ ಹೋಗಿದ್ವಿ ಅಲ್ವಾ, ಹೆಂಡತಿಯವ್ರದ್ದು ಹಬ್ಬ ಇದೆ ಅಂತ ಹೇಳ್ಬಿಟ್ಟು. ಸೊ ಆ ಸೀರೆ ಕೂಡ ತೊಗೊಂಬಂದು ಇಲ್ಲೇ ತುರುಕಿದ್ದೀನಿ. ಸ್ವೆಟರ್ಸು, ಜರ್ಕಿನ್ನು, ಅಷ್ಟು ಗುಡ್ಡೆ ಹಾಕ್ಕೊಂಡು ಕಬೋರ್ಡ್ ನೋಡೋಕ್ಕಾಗ್ತಿರ್ಲಿಲ್ಲ. ಬಟ್ಟೆಗಳು ಕೂಡ ಬೇಗ ಸಿಗ್ತಾನೆ ಇರಲಿಲ್ಲ ಕೈಗೆ. ಸೊ ಆ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ, ಇವತ್ತು ಯಾವುದಾದ್ರೂ ಒಂದು ಕ್ಲೀನ್ ಮಾಡಲೇಬೇಕು ಅಟ್ ಎನಿ ಕಾಸ್ಟು. ಅಟ್ಲೀಸ್ಟು ಕಬೋರ್ಡು ಮತ್ತು ಬೀರು ಎರಡನ್ನೂ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಇಟ್ಕೋಬೇಕು. ನೋಡೋಣ, ಇನ್ನೇನು ಸಂಕ್ರಾಂತಿ ಹಬ್ಬ ಬೇರೆ ಹತ್ರ ಬರ್ತಿದೆ. ಒಂದೊಂದು ಕೆಲಸಗಳು ಮಾಡ್ಕೋಬೇಕು. ಹೆಂಗೂ ಇವತ್ತು ಹೆಲ್ಪ್ಗೆ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಕಬೋರ್ಡಿಂದ ತೆಗೆದು ಮಕ್ಕಳಿಗೆ ಒಂದು ಸ್ಟೆಪ್ ಅಷ್ಟೇ ಖಾಲಿ ಮಾಡಿಬಿಟ್ಟು, ಒಂದು ಸ್ಟೆಪ್ಪಲ್ಲಿ ನಂದು ನಮ್ಮ ಯಜಮಾನ್ರದ್ದು ಇದೆ, ಇನ್ನೊಂದು ಸ್ಟೆಪ್ಪಲ್ಲಿ ಇಬ್ಬರು ಮಕ್ಕಳದು ಮತ್ತು ಯೂನಿಫಾರ್ಮ್ಸು, ಟವಲ್ಸು ಈ ರೀತಿ ಒಂದು ಕಡೆ ಇದೆ. ಒಂದು ಕಡೆ ಫುಲ್ಲು ಮೇಲ್ಗಡೆ ಟಾಪಲ್ಲಿ ನಂದು ನಮ್ಮ ಯಜಮಾನ್ರದ್ದು ಬಟ್ಟೆಗಳು ಇಟ್ಕೊಂಡಿದ್ದೀನಿ, ಕೆಳಗಡೆ ಮಾಮೂಲಿ ಮಕ್ಕಳದ್ದು ಇಟ್ಕೊಂಡಿದ್ದೀನಿ. ಇನ್ನು 2 ಸ್ಟೆಪ್ ಕೆಳಗಡೆ ಅದು ಇದು ಏನೇನಾದರೂ ಒಂದೊಂದು ಸ್ಟೇಷನರೀಸು ಏನೇನಾದರೂ ಒಂದೊಂದು ಇದ್ದೇ ಇರುತ್ತಲ್ವ. ಸೊ ಅದೊಂದು. ಇನ್ನು ತೆಗೆದು ಕೊಡ್ತಿದ್ರೆ ಇವ್ರಿಗೆ ಆಟ ತೆಗೆದು ಎಸಿತಾಯಿದ್ರು. ಜಸ್ಟ್ ಒಂದು ಸ್ಟೆಪ್ ಮಾತ್ರ ನಾನು ಕ್ಲೀನ್ ಮಾಡ್ಕೊಳ್ಳೋಣ, ಎಲ್ಲ ತೆಗೆದಾಕ್ಬಿಟ್ರೆ ನನಗೆ ಫೋಲ್ಡ್ ಮಾಡೋದಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಮಕ್ಕಳು ಸ್ಟೆಪ್ನ ತೆಗೆದಾಕ್ಬಿಟ್ಟು ಅದರಲ್ಲಿ ಪೆಟಿಕೋಟ್ಸು ಮತ್ತು ಟವಲ್ಸು, ಮಕ್ಕಳು ಬಟ್ಟೆಗಳು, ಯೂನಿಫಾರ್ಮ್ಸು ಇಷ್ಟು ಇಟ್ಕೊಂಡಿದ್ದೀನಿ. ಇನ್ನು ಮೇಲ್ಗಡೆ ನಾನು ಡೈಲಿ ವೇರ್ ಹಾಕೊಳ್ಳೋದು ನೈಟೀಸು ಮತ್ತು ನಮ್ಮ ಯಜಮಾನ್ರು ಡ್ಯೂಟಿಗೆ ಹಾಕೊಂಡು ಹೋಗೋದು ಬಟ್ಟೆ, ಮನೆಗೆ ಬಂದು ಹಾಕೊಳ್ಳೋ ಬಟ್ಟೆ, ಈ ರೀತಿ ಫಸ್ಟು ಸ್ಟೆಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲ ಫೋಲ್ಡ್ ಮಾಡಿ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊತಾ ಇದ್ದೆ. ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಮಕ್ಳಿಗಿಬ್ರಿಗೂ ಕೂಡ ಬಟ್ಟೆಗಳೇ ಇಲ್ದಂಗೆ ಆಗಿಬಿಟ್ಟಿದೆ. ಸೊ ಟಿ ಶರ್ಟ್ ಇದ್ದರೆ ಚಡ್ಡಿ ಇಲ್ಲ, ಚಡ್ಡಿ ಇದ್ದರೆ ಟಿ ಶರ್ಟ್ ಇಲ್ಲ, ಆ ರೀತಿ ಆಗಿಬಿಟ್ಟಿದೆ ಇಬ್ರಿಗೂ ಅಷ್ಟೇ. ಸೊ ಸ್ವಲ್ಪ ಡೈಲಿ ವೇರ್ಗೆ ಬಟ್ಟೆ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಈಗ ರೀಸೆಂಟಾಗಿ ಸ್ವಲ್ಪ ಮನೆಗೆ ಬಂದು ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಚಡ್ಡಿಗಳೆಲ್ಲ ತೊಗೊಟ್ಟಿದ್ದೀನಿ. ಇಬ್ರಿಗೂ ಅಷ್ಟೇ ತೊಗೊಟ್ಟಿದ್ದೀನಿ. ಇಬ್ರಿಗೂ ಸ್ವಲ್ಪ ಟಿ ಶರ್ಟ್ಗಳು ಬೇಕಿತ್ತು. ಸೊ ಅದರಲ್ಲಿ ಬೀರುವಲ್ಲಿ ನೋಡೋಣ, ಯಾವುದಾದ್ರೂ ಸುಮಾರು ಒಂದು 10-15 ಒಂದು ಸಲ ಹೋದರೆ ಒಂದು 5ರಿಂದ 6 ಟಿ ಶರ್ಟ್ ಆದರೂ ಇಬ್ರಿಗೂ ತೊಗೊಬರ್ತೀವಿ. ಸೊ ಅದರಲ್ಲಿ ಯಾವುದಾದ್ರೂ ಸ್ವಲ್ಪ ಶೇಡ್ ಹೋಗಿದ್ರೆ, ಇಲ್ಲ ಏನಾದ್ರು ಗಲೀಜು ಮಾರ್ಕಿದ್ದು ಆ ಥರ ಏನಾದ್ರು ಇತ್ತು ಅಂದರೆ ಬೀರಲ್ಲಿ ನೋಡಿಬಿಟ್ಟು ಡೈಲಿ ಯೂಸ್ಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟೆ ಇವತ್ತೆಲ್ಲ ಚೆಕ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ. ಹೆಂಗೂ ಮಕ್ಕಳಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೆಲ್ಪ್ ತೊಗೊಂಡೆ. ಮಾತ್ರ ನಿಜವಾಗ್ಲೂ ಅವರು ಹೆಲ್ಪ್ ಮಾಡಿದ್ರು. ಅದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡು
ಲಾಸ್ಟಲ್ಲಿ ನಿಮಗೆ ರ್ಯಾಕ್ ಕಬೋರ್ಡ್ನ ತೋರಿಸ್ತೀನಿ ನಾನು, ನೀವೇ ನೋಡಿ. ಅವಾಗಿದ್ದಕ್ಕೂ ಇವಾಗಿರೋದಕ್ಕೂ ಎಷ್ಟು ವ್ಯತ್ಯಾಸ ಐತೆ ಅಂತ ಹೇಳ್ಬಿಟ್ಟು. ಎಷ್ಟೋ ನಮ್ಮ ಯಜಮಾನ್ರದ್ದು ನೈಟ್ ಪ್ಯಾಂಟು, ನೈಟ್ ಚಡ್ಡಿ ಹಾಕೊಳ್ಳೋದು ಎಲ್ಲ ಪೂರ್ತಿ ಎಲಾಸ್ಟಿಕ್ಕೇ ಹೋಗ್ಬಿಟ್ಟಿದೆ. ಅದನ್ನೇ ಹಂಗೆ ಯೂಸ್ ಮಾಡ್ತಾನೆ ಇರ್ತಾರೆ. ಅದು ಹೊರದೋಗಿ ಅದು ಒಂದು ಗತಿ ಆಗಿಬಿಟ್ರು ಕೂಡ ಬಿಡಲ್ಲ ಅವರು. ಸೊ ಅದಕ್ಕೋಸ್ಕರ ಅವ್ರ ಕಣ್ಣಿಗೆ ಕಾಣ್ದಂಗೆ ಎಲ್ಲ ಎಸಿತಾ ಇದೆ ಬಟ್ಟೆಗಳನ್ನ. ಚೆನ್ನಾಗಿರೋದನ್ನೇ ಇಕ್ಕೊಳ್ಳಲ್ಲ, ಹಂಗೆ ಬಿದ್ದಿರುತ್ತೆ. ಇರೋದನ್ನೇ ಇಕ್ಕೊಂಡು ಅರ್ಧ ಕಣ ಅಂತ ಅನ್ನಲ್ಲ, ಚೆನ್ನಾಗಿಲ್ದಿರೋದನ್ನೇ ಇಕ್ಕೊಳ್ಳೋದಕ್ಕೆ ಹೋಗ್ತಾರೆ, ಏನೋ ಬಟ್ಟೆಗಳಿಲ್ವೇನೋ ಅನ್ನೋ ಥರ. ಸೊ ಅದಕ್ಕೆ ಎಲ್ಲ ತೆಗೆದು ಎಸ್ದುಬಿಟ್ಟು ಬೇಡದಿರೋದನ್ನೆಲ್ಲನೂ ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ನಿಜವಾಗ್ಲೂ ನನಗೆ ಒಂದು ಕೆಲಸ ಮುಗೀತಲ್ಲ ಅನ್ನೋದೊಂದು ಖುಷಿ ಸಿಕ್ತು. ಈ ಥರ ಸ್ಯಾಟರ್ಡೆ ಟೈಮಲ್ಲಿ ಏನಾದರೂ ಒಂದೊಂದು ಕೆಲಸ ಇಟ್ಕೊಂಡಿರ್ತೀನಿ. ಕಿಚನ್ ಇರ್ಬೋದು, ಇಲ್ಲ ವಾರ್ಡ್ರೋಬ್ ಕ್ಲೀನ್ ಇರ್ಬೋದು, ಇಲ್ಲ ಹಾಲಲ್ಲಿ ಏನಾದರೂ ನನ್ನ ರ್ಯಾಕು, ಸ್ಯಾರಿ ರ್ಯಾಕ್ ಇರ್ಬೋದು, ಆ ರೀತಿ ಏನಾದರೂ ಒಂದೊಂದು ವಿಂಡೋಸ್ ಇರ್ಬೋದು. ಈ ರೀತಿ ಸ್ಯಾಟರ್ಡೆ ಏನಾದರೂ ಒಂದೊಂದು ಕೆಲಸಗಳು ಇಟ್ಕೊಂಡಿರ್ತೀನಿ. ಇದು ಫಸ್ಟು ನನ್ನ ಮಗಳದು, ಇದು ನನ್ನ ಮಗಂದು. ನೋಡ್ತಾ ಇರ್ಬೋದು ಚಡ್ಡಿಗಳೆಲ್ಲ ಇದೆ, ಅವನದು ಟೀ ಶರ್ಟ್ಗಳೇ ಇಲ್ಲ. ಅದ್ರ ಪಕ್ಕದಲ್ಲಿ ಯೂನಿಫಾರ್ಮ್ಗಳು ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಪೆಟಿಕೋಟ್ಸು, ಟವಲ್ಸು ನನಗೆ ಡೈಲಿ ಬೇಕಲ್ವ ನೈಟಿ ಒಳಗಡೆ ಹಾಕೊಳ್ಳೋದಕ್ಕೆ. ಸೊ ಇದು ಡೈಲಿ ನಮ್ಮ ಯಜಮಾನ ಡ್ಯೂಟಿಗೆ ಹಾಕೊಂಡೋಗಿ ಬಟ್ಟೆ. ಇದೆಲ್ಲ ಟೀ ಶರ್ಟು, ಪ್ಯಾಂಟು ನೈಟ್ ಬಂದು ಹಾಕೊಳ್ಳೋದಕ್ಕೆ. ಇದೆಲ್ಲ ನಂದು ನೈಟೀಸು ಮತ್ತು ಡ್ರೆಸ್ಸಸ್ಸು, ನೀವೇ ನೋಡ್ತಿರ್ಬೋದು ಡೈಲಿ ಯೂಸ್ಗೆ ಹಾಕೊಳ್ಳೋದಕ್ಕೆ. ನಂದು ನೈಟಿ ಒಂದು ಇಲ್ದಂಗೆ ಆಗ್ಬಿಟ್ಟಿದೆ, ಬರೀ 3-4 ನೈಟಿ ಅಷ್ಟೇ. ನನ್ನ ವ್ಲಾಗಲ್ಲಿ ನೋಡ್ತಿರೋರು ಅನ್ಕೋತಿರೇನೋ, ಏನು ಇವ್ರು ಯಾವಾಗ ನೋಡಿದ್ರು ಒಂದೇ ನೈಟಿ ಹಾಕ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ನನಗೆ ನೈಟಿನೇ ಜಾಸ್ತಿ ಕಂಫರ್ಟಬಲ್. ಸೊ ಅದಕ್ಕೆ ನಾನು ಜಾಸ್ತಿ ಅದನ್ನೇ ವೇರ್ ಮಾಡ್ತೀನಿ ನೈಟ್ ಹೊತ್ತು. ಫುಲ್ಲೆಲ್ಲ ಹರಿದೋಗ್ಬಿಟ್ಟಿದೆ, ಜಸ್ಟ್ 3 ಇರೋದು, ಒಂದು ವಾಶ್ ಮಾಡಿದಾಗ ಒಂದು ವೇರ್ ಮಾಡ್ತೀನಿ, ಆ ರೀತಿ ಆಗಿಬಿಟ್ಟಿದೆ. ಇನ್ನು ನೋಡ್ತಾ ಇರ್ಬೋದು ಕಬೋರ್ಡು ಎಷ್ಟು ಕ್ಲೀನ್ ಆಯಿತು ಅಂತ ಹೇಳ್ಬಿಟ್ಟು. ಆ ಥರ ಇದ್ದರೆ ಎಷ್ಟು ನೆಮ್ಮದಿ ಅಲ್ವಾ ಮನಸ್ಸಿಗೆ. ಇನ್ನು ಬೀರುಲ್ ಕೂಡ ನಾನು ಈಗ ರೀಸೆಂಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೊಸದು ಸ್ಟಿಚ್ಚು ಬ್ಲೌಸೆಲ್ಲ ಹೊಲಿಸೋದು, ಹೊಸ ಸ್ಯಾರೀಸ್ ಎಲ್ಲ ತೆಗೆದು ಬೀರು ಒಳಗಡೆ ಇಟ್ಬಿಟ್ಟಿದೆ. ಅದನ್ನೆಲ್ಲ ಹೊಲಿಯೋಕ್ಕೊಳ್ಳೋಣ ಅಂತ ಎಲ್ಲ ತೆಗೆದು ಹೊರಗಡೆ ಇಟ್ಟೆ. ಮತ್ತು ತಿರ್ಗಿ ಅದೇ ಕಬೋರ್ಡಿಗೆ ಸೇರ್ಕೊಂಡು ಅದೇ ಗೊಬ್ಬರ ಆಗಿದ್ದು ನನಗೆ ಅಂತ ಹೇಳ್ಬೋದು. ಬೀರು ಎಲ್ಲ ಈಗ ರೀಸೆಂಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಅದಂತೂ ನೀಟಾಗಿದೆ ಅಂತ ಹೇಳ್ಬೋದು. ನೀವೇ ನೋಡ್ತಾ ಇರ್ಬೋದು ನನ್ನ ಮಗಳದು. ಇದು ನಮ್ಮ ಯಜಮಾನ್ರದ್ದು ಬಟ್ಟೆ. ಅದ್ರ ಕೆಳಗಡೆ ನಂದು, ನನ್ನ ಮಗಳದು, ನನ್ನ ಮಗಂದು ಪೂರ್ತಿ ಕೆಳಗಡೆ ಇದೆ. ಮೇಲ್ಗಡೆ ಎಲ್ಲ ಪೂರ್ತಿ ನಂದೇ. ನಾನು ಇನ್ನೊಂದು ವಿಡಿಯೋ ಮಾಡಬೇಕು ಅಂದ್ಕೊತಾ ಇದ್ದೀನಿ, ನಂದು ರೇಷ್ಮೆ ಸೀರೆ ಕಲೆಕ್ಷನ್ಸು ಯಾವ್ಯಾವ್ದಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಸ್ವಲ್ಪ ದಿನ ಆಗುತ್ತೆ, ಮಾಡ್ತೀನಿ. ಅದನ್ನು ಯಾವಾಗ ಅಂತ ಹೇಳೋದಕ್ಕಾಗಲ್ಲ, ಫೈನಲಿ ಮಾಡ್ತೀನಿ ಅಂತ ಹೇಳಬಲ್ಲೆ ಅಷ್ಟೇ. ಇನ್ನು ಅದೆಲ್ಲ ಫೋಲ್ಡಿಂಗ್ ಎಲ್ಲ ಆದಮೇಲೆ ಇದು ನೋಡ್ತಾ ಇರ್ಬೋದು, ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಬೀರುಗಿಡೋದು ಸ್ವಲ್ಪ ಎಲ್ಲ ಬಟ್ಟೆಗಳೆಲ್ಲ ಕಬೋರ್ಡ್ಗೆ ತುರ್ಕಿದ್ವಿ, ಅದನ್ನೆಲ್ಲ ಎತ್ತಿಟ್ಬಿಟ್ಟು. ಇನ್ನು ಇದೆರಡು ಸ್ಯಾರಿನೂ ಟ್ರಿಪ್ಗೆ ಹಾಕ್ಕೊಂಡು ಹೋಗಿದ್ದು ಹೊರನಾಡು ಶೃಂಗೇರಿಗೆ ಹೋಗಿದ್ದಾಗ. ಸೊ ಇದೆರಡನ್ನೂ ಕೂಡ ಡ್ರೈ ಕ್ಲೀನಿಗೆ ಕೊಡಬೇಕಿತ್ತು, ಕೊಡೋದಕ್ಕೆ ಆಗಿರಲಿಲ್ಲ. ಫೈನಲಾಗಿ ಈಗ ಎತ್ತಿಟ್ಕೊಂಡಿದ್ದೀನಿ ಕೊಡೋಣ ಅಂತ ಹೇಳ್ಬಿಟ್ಟು. ಇನ್ನು ಅದೆಲ್ಲ ಆದಮೇಲೆ ರೂಮೆಲ್ಲ ಪೂರ್ತಿ ಕ್ಲೀನ್ ಆಯಿತು, ಎಷ್ಟೋ ಮನಸ್ಸಿಗೆ ನೆಮ್ಮದಿ ಆಯಿತು ಅಂತ ಹೇಳ್ಬೋದು. ಇನ್ನು ಬೆಡ್ ಸ್ಪ್ರೆಡ್ಸ್ ಎಲ್ಲ ಕೂಡ ಈಗ ಸಂಕ್ರಾಂತಿ ಹಬ್ಬ ಬರ್ತಿದೆ ಅಲ್ವಾ, ಹೊಸ ವರ್ಷಕ್ಕೆ ಹೊಸದು ಹಾಕಿದ್ದೆ ಬೆಡ್ಶೀಟ್, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಅದನ್ನೆಲ್ಲ 15ನೇ ತಾರೀಕು ಇನ್ನು ಸಂಕ್ರಾಂತಿ ಹಬ್ಬ ಬಂದಿಲ್ಲ ಅಲ್ವಾ. ಸೊ ಹಬ್ಬ ನಾಳೆ ಅನ್ನಂಗೆ ತೆಗಿಯೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಬೆಡ್ಶೀಟ್ ಒಂದು ತೆಗೆದಿಲ್ಲ ನಾನು. ಇನ್ನು ಇದು ದಿವಾನ್ ಕಾಟಲ್ಲಿ ನನಗೆ ಇದೊಂದು ನಿಜವಾಗ್ಲೂ ತುಂಬ ಹೆಲ್ಪ್ಫುಲ್ ಆಗ್ತಿದೆ ಅಂತ ಹೇಳ್ಬೋದು. ಇದು ಸ್ಟೋರೇಜ್ ಬಾಕ್ಸ್ ಈ ರೀತಿ ಕೊಟ್ಟಿರೋದ್ರಿಂದ ನಿಜವಾಗ್ಲೂ ನನಗೆ ಎಷ್ಟು ಹೆಲ್ಪ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ, ಹಳೆ ಬಟ್ಟೆಗಳಾಗಿರ್ಬೋದು, ಮಕ್ಕಳು ಬಟ್ಟೆಗಳಾಗಿರ್ಬೋದು, ಯಾವುದಾದ್ರೂ ಬೇಡದೇ ಇರೋದು ಮ್ಯಾಟ್ಸು, ದಿಂಬ್ಗಳಾಗಿರ್ಬೋದು, ಪಿಲ್ಲೋ ಕವರ್ಸ್ ಆಗಿರ್ಬೋದು, ಚಾಪೆ, ಬ್ರೆಡ್ಶೀಟು, ಫುಲ್ಲು ದೊಡ್ಡದು ಉಲ್ಲನ್ ರಗ್ಗಳಾಗಿರ್ಬೋದು, ಎಷ್ಟು ನಿಜವಾಗ್ಲೂ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳಿದ್ರೆ, ಎಲ್ಲಿ ಬೇಕಲ್ಲಿ ತುರ್ಕೋದಕ್ಕಿಂತ ಈ ರೀತಿ ಒಂದು ಸ್ಪೇಸ್ ಇದ್ದರೆ ನಿಜವಾಗ್ಲೂ ಬೆಸ್ಟ್ ಅದು ಅಂತ ಹೇಳ್ಬೋದು. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಧೂಳು ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಮಣ್ಣು, ಗಲೀಜು, ಧೂಳೆಲ್ಲ ಸೇರ್ಕೊಬಿಟ್ಟಿತ್ತು. ಸೊ ಒಂದು ಸ್ಟೆಪ್ ಮಾತ್ರ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಂಡು, 2 ಕಡೆದು ತೆಗೆದುಬಿಟ್ರೆ ಫುಲ್ಲು ಗಲೀಜಾಗಿ ಹೋಗ್ಬಿಡುತ್ತೆ, ಜೋಡಿಸ್ಕೊಳ್ಳೋದಕ್ಕೆ ನನಗೆ ಹಿಂಸೆ, ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ಕಿತ್ತು ಒಂದು ಚಾಪೆ ಕೆಳಗಡೆ ಎಲ್ಲ ಹಾಕ್ಕೊಂಡೆ. ಅಷ್ಟೊತ್ತಿಗೆ
3 ಗಂಟೆ ಹಾಗೆ ಹೋಯ್ತು. ಇನ್ನು ಸ್ಯಾಟರ್ಡೆ ಬಂದು 3 to 4:30 ಭರತನಾಟ್ಯ ಕ್ಲಾಸ್ ಇರೋದು ನನ್ನ ಮಗಳಿಗೆ. ಅಷ್ಟೊತ್ತಿಗೆ ಅವಳನ್ನು ಕರ್ಕೊಂಡೋಗಿ ಬಿಡಬೇಕಿತ್ತು. ಸೊ ಅವಳನ್ನ ರೆಡಿ ಮಾಡಿಬಿಟ್ಟು ಅವಳಿಗೆ ವೈಟ್ ಯೂನಿಫಾರ್ಮ್ ಹೇಳಿದ್ದಾರೆ, ವೈಟ್ ಚೂಡಿದಾರ್ ಹೇಳಿದ್ದಾರೆ, ಪ್ಯಾಂಟು ಮತ್ತು ಕುರ್ತಾ ಹೇಳಿದ್ದಾರೆ ವೈಟ್ದು. ಸೊ ತೊಗೊಳೋದಕ್ಕೆ ಆಗ್ತಾಯಿಲ್ಲ, ಸ್ವಲ್ಪ ಅಮೌಂಟು ಶಾರ್ಟೇಜ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಅಮೌಂಟ್ ಬೇರೆ 2 ಮಂತ್ಸಿಂದ ಅವಳಿಗೆ ಫೀಸ್ ಕಟ್ಟಿಲ್ಲ, 2 ತಿಂಗಳು ಫೀಸ್ ಕಟ್ಟಬೇಕು ಅಂತ ಮೆಸೇಜ್ ಮಾಡಿದರು, ಫೋನ್ ಮಾಡಿದರು. ಸೊ ಓಕೆ ಅಂತ ಹೇಳ್ಬಿಟ್ಟು ಅವಳಿಗೆ ಫೀಸ್ ಕಟ್ಟೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದಾಯಿತು. ದುಡ್ಡು ಅಮೌಂಟ್ ತೊಗೊಂಡು 2 ತಿಂಗಳದ್ದು ಒಟ್ಟಿಗೆ. ಈ ಟೈಮಲ್ಲಿ ನಾನು ಅವಳಿಗೆ ಯೂನಿಫಾರ್ಮು ಅಂತ ಕೈ ಹಾಕೋಕ್ಕೆ ಹೋದರೆ ಮತ್ತು ಈಗಿರೋ ಬಜೆಟಲ್ಲಿ ಆಗೋದಿಲ್ಲ. ಸ್ವಲ್ಪ ನಾನು ಹೇಳಿದ್ದೀನಿ, ಅವ್ರ ಮ್ಯಾಮ್ ಹತ್ರ ಮಾತಾಡಿದ್ದೀನಿ, ಸ್ವಲ್ಪ ಲೇಟ್ ಆಗುತ್ತೆ ಮ್ಯಾಮ್, ಹೀಗೆ ಆಗೋದಿಲ್ಲ ಸ್ವಲ್ಪ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ ಆಯಿತು ನಿಧಾನಕ್ಕೆ ಹೊಲಿಸಿ ಅಂತ ಅವರು ಹೇಳಿದ್ದಾರೆ. ಅದು ಒಂದು ಧೈರ್ಯ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲೇ ಚೂಡಿದಾರ ಅಂದರೆ ಟಾಪ್ ಕುರ್ತಾ ಇತ್ತು, 1-2 ಪೀಸು, ಲೆಗಿನ್ಸ್ ಕೂಡ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡ್ತಿದ್ದಾಳೆ. ಸ್ಯಾಟರ್ಡೆ ಸಂಡೇ ವೀಕ್ 2 ದಿನ ಅಲ್ವಾ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಮ್ಮ ಸ್ವಲ್ಪ ದಿನ ಅಂತ ಹೇಳಿದ್ದೀನಿ. ಆಯಿತು ಅಂತ ಅವಳು ಆ ಥರ ಹಿಂಸೆ ಕೊಡೋ ಮಗಳಲ್ಲ ನನಗೆ ಅಂತ ಹೇಳ್ಬೋದು. ಅವಳು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊತಿದ್ದಾಳೆ. ಸೊ ಅಷ್ಟೊತ್ತಿಗೆ ಅವಳಿಗೆ ಟೈಮ್ ಆಯಿತು, ಕರ್ಕೊಂಡೋಗೋಳನ್ನ ಬಿಟ್ಟು ಮತ್ತೆ ವಾಪಸ್ ಬಂದು ನಾನು ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸ್ಕೊತಾ ಇದ್ದೆ. ಇನ್ನು ಬ್ರೆಡ್ಶೀಟ್ಗಳೆಲ್ಲ ಅದು ಏನಕ್ಕೆ ಅಂದರೆ ನಾವು ದಿವಾನ್ ಮೇಲೆ ಕೂತ್ಕೊತೀವಲ್ವ, ಸೊ ಅದ್ರದ್ದು ಮಣ್ಣು ಕಾಲ್ದು ಧೂಳು ಅನಿಸುತ್ತೆ ಎಲ್ಲ ಹಂಗೆ ಒಳಗಡೆ ಬಿದ್ದಿರೋದು. ಸೊ ಇನ್ನು ಬ್ರೆಡ್ಶೀಟ್ಗಳೆಲ್ಲ ಹೋಗ್ಬಿಡುತ್ತೆ, ಎಲ್ಲ ಒಗ್ದಿಟ್ಟಿರೋ ಬ್ರೆಡ್ಶೀಟ್ಗಳು ಅದೆಲ್ಲ ಹೊಸದು ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕವರ್ಗೆ ಹಾಕಿ, ಚಾಪೆಗಳನ್ನೂ ಅಷ್ಟೇನೆ ಎಲ್ಲ ಕವರ್ಗೆ ಹಾಕಿ ಎಲ್ಲ ಎತ್ತಿಟ್ಕೋತಾ ಇದ್ದೆ. ಈ ಚಾಪೆಗಳನ್ನೆಲ್ಲ ನನಗೆ ನಮ್ಮಮ್ಮ ತಗೊಟ್ಟಿದ್ದು, ನಾವು ಹೊಸ್ದಾಗಿ ಮನೆ ಮಾಡ್ಕೊಂಡಾಗ ನಮ್ಮಮ್ಮ ತಗೊಟ್ಟಿದ್ದು ಅಂತಲೇ ಹೇಳ್ಬೋದು. ಎಷ್ಟೋ ಈ ಮನೇಲಿರೋದು ಒಂದು 0.5% ನಮ್ಮಮ್ಮ ತಗೊಟ್ಟಿದ್ರೆ, ಇನ್ನು 0.5% ನಾನು ಇನ್ವೆಸ್ಟ್ ಮಾಡಿರೋದು ಅಂತಲೇ ಹೇಳ್ಬೋದು. ಅಷ್ಟು ತಗೊಟ್ಟಿದ್ದಾರೆ ಅಮ್ಮ ನನಗೆ. ಅರ್ಧ ಅನ್ನೋದಕ್ಕಿಂತ 3/4% ಅವ್ರದ್ದೇ ಇದೆ ಈ ಮನೇಲಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಸೊ ಆ ರೀತಿ ಇನ್ನು ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎಷ್ಟಾಗುತ್ತೋ ಅಷ್ಟೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಜೋಡಿಸ್ಕೊತಾ ಇದ್ದೆ. ಇನ್ನು ಚಾಪೆ, ದಿಂಬು, ರಗ್ಗು, ಬ್ರೆಡ್ಶೀಟು ಎಲ್ಲ ಒಂದು ಕಡೆ ಜೋಡಿಸ್ಕೊಂಡು, ಇನ್ನು ಸ್ವೆಟರ್ಸು, ಜರ್ಕಿನು, ಅದು ಇದು, ಇನ್ನು ಬೆಡ್ ಸ್ಪ್ರೆಡ್ಸ್ಗಳು, ದಿವಾನ್ ಮೇಲೆ ಹಾಸೋದು, ಮಂಚದ ಮೇಲೆ ಹಾಸೋದು, ಅದೆಲ್ಲ ಈ ಕಡೆ ಸೈಡ್ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಿರ್ಬೋದು ಎಷ್ಟು ಕ್ಲೀನ್ ಆಯಿತು ಅಂತ ಹೇಳ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಬೇಡದಿರೋ ಬಟ್ಟೆಗಳು, ಕಾಟನ್ ಬಟ್ಟೆಗಳು. ಇನ್ನು ಸ್ವೆಟರ್ಸ್ ಎಲ್ಲ ಬೇರೆ ಜಾಗ ಮಾಡಬೇಕು, ಸೊ ಅದಕ್ಕೆ ಸಪ್ರೇಟಾಗಿ ಜಾಗ ಮಾಡಬೇಕು. ಎಲ್ಲಿ ಜಾಗ ಅಂತ ಹುಡುಕ್ತಾ ಇದ್ದೀನಿ, ಜಾಗನೇ ಸಿಗ್ತಾ ಇಲ್ಲ ನನಗೆ. ಆ ಥರ ಆಗೋಗ್ಬಿಟ್ಟಿದೆ. ನಮ್ಮ ಯಜಮಾನ್ರು ಅದೇ ಹೇಳ್ತಾಯಿದ್ರು, ನಿನಗೆ 10 ಬೀರು ತಂದುಕೊಟ್ರು ಜಾಗ ಸಾಕಾಗಲ್ಲ ಬಿಡು ನಿನಗೆ ಅಂತ ಹೇಳ್ಬಿಟ್ಟು ರೇಗಿಸ್ತಾಯಿದ್ರು. ನೀಟಾಗಿ ಫೈನಲ್ಲಾಗಿ ಅದ್ರದ್ದು ಕೆಲಸ ಮುಗಿಸ್ಕೊಂಡೆ. ಅದು ಮುಗಿಸಿದ್ದಕ್ಕೂ ನನ್ನ ಮಗಳಿಗೆ ಟೈಮ್ ಆಗೋಯ್ತು, 4:15 ಆಗೋಯ್ತು. ಹೋಗಿ ಕರ್ಕೊಂಡು ಬಂದೆ. ಕರ್ಕೊಂಬಂದು ಇನ್ನು ಇಬ್ಬರೂ ನೆಟ್ ಆನ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಅದು ಇದು ಅಳು ಮುಳು ನೋಡ್ಕೊಂಡು ಕೂತಿದ್ರು. ಇನ್ನು ನೋಡ್ತಾ ಇರ್ಬೋದು, ಬೇಡದೇ ಇರೋ ಬಟ್ಟೆಗಳು, ಸ್ವಲ್ಪ ಪಾತ್ರೆಗೆ ಹಾಕೋ ಬಟ್ಟೆಗಳೆಲ್ಲ ಇದ್ವು, ಅದನ್ನೆಲ್ಲ ಎತ್ಕೊಂಡಿದ್ದೀನಿ ಅದ್ರ ಒಳಗಡೆಯಿಂದ. ಎಲ್ಲ ಎತ್ಕೊಂಡು ನೀಟಾಗಿ ಎಲ್ಲ ಎಲ್ಲೆಲ್ಲಿ ಇಡಬೇಕು ಹೆಂಗೋ ಜಾಗ ಎಲ್ಲ ಮಾಡಿ ಎಲ್ಲ ಎತ್ತಿಟ್ಕೊಂಡೆ. ಇನ್ನು ಇವತ್ತು ಬೆಳಿಗ್ಗೆ ನನ್ನ ಕೈಲಿ ವಾರ ಮಾಡೋದಕ್ಕಾಗಲಿಲ್ಲ, ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ನಾನು ಆಗಲೇ ಹೇಳಿದ್ನಲ್ಲ, ಸ್ವಲ್ಪ ಅದು ಇದು ಕೆಲಸ ಏನೋ ಹಿಡ್ಕೊಂಬಿಟ್ಟೆ, ಆಗಲಿಲ್ಲ. ಆ ಕಾರಣದಿಂದ ಬಿಡು ಸಂಜೆನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಇನ್ನೂ ಗೊತ್ತಲ್ಲ ಮನೇಲಿ ಕಸ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಇನ್ನು ನಾಳೆ ಸಂಡೇ ಅಮ್ಮ ಏನಾದರೂ ಇಲ್ಲಿಗೆ ಬಂದರೆ ನಮ್ಮ ಮನೆಗೆ, ನಾವು ಸಂಡೇ ಅಲ್ಲೋಗ್ತೀವೋ ಇಲ್ಲ ಅಮ್ಮ ಇಲ್ಲಿ ಬರ್ತಾರೋ ಗ್ಯಾರಂಟಿ ಇರಲ್ಲ ಯಾವುದೂ. ಅದು ಬಂದ ಮೇಲೇ ಗ್ಯಾರಂಟಿ ಗೊತ್ತಾಗೋದು. ಸೊ ಅಮ್ಮ ಏನಾದರೂ ಇಲ್ಲಿಗೆ ಬಂದರೆ, ಪಾತ್ರೆಯವರು ಬರ್ತಾನೆ ಇರ್ತಾರಲ್ವ, ಸೊ ಪಾತ್ರೆಯವರು ಯಾರಾದರೂ ಬಂದರೆ ಅದು ಶರ್ಟು ಮತ್ತು ಬೇಡದಿರೋ ಸ್ಯಾರೀಸ್ ಎಲ್ಲ ಇತ್ತು, ಎಲ್ಲ ತೆಗೆದಿಟ್ಟಿದ್ದೀನಿ. ಆಮೇಲೆ ಪ್ಲಾಸ್ಟಿಕ್ ಬೇಡದಿರೋದೆಲ್ಲ ಇದ್ವು, ಅದನ್ನೆಲ್ಲ ಹಾಕ್ಬಿಟ್ಟು ಏನಾದರೂ ಒಂದು ಪಾತ್ರೆ ತೊಗೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸುಮಾರು ಇಷ್ಟು ಕ್ಲೀನಿಂಗ್ ಕೆಲಸಗಳು ಮುಗಿಸಿದ್ದೀನಿ. ಇನ್ನು ನಾನು ಕಬೋರ್ಡಲ್ಲಿ ಮೇಲ್ಗಡೆದು 2 ಸ್ಟೆಪ್ಪು ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಕೆಳಗಡೆದು 2 ಸ್ಟೆಪ್ ನಾನು ಆಗಲೇ ತೋರಿಸ್ದೆ. ಅದು ಏನೇನೋ ಸ್ಟೇಷನರೀಸು ಅದು ಇದು ಆಳು ಮುಳು ಮೇಕಪ್ ಸೆಟ್ಗಳು ಏನೇನೋ ಇಟ್ಕೊಂಡಿದ್ದೀನಿ. ಅದನ್ನು ಕ್ಲೀನ್ ಮಾಡೋದಕ್ಕೆ 1 ಡೇ ಬೇಕು ನನಗೆ, ಅಷ್ಟು ಗಲೀಜಿದೆ. ಬಟ್ಟೆ ಹೆಂಗೋ ಜೋಡಿಸ್ಬಿಡ್ಬೋದು, ಈ ರೀತಿ ಕಸ ಕಡ್ಡಿ ನಿಜವಾಗ್ಲೂ ಆಗಲ್ಲ ನನ್ನ ಕೈಯಲ್ಲಿ. ನೋಡೋಣ, ಅದಕ್ಕೊಂದಿನ ಫ್ರೀ ಮಾಡಿಕೊಂಡು ಹಬ್ಬದಷ್ಟೊತ್ತಿಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಅದೆಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ.
ಇನ್ನು ಅದಾದಮೇಲೆ ಗುಡಿಸಿ ಮನೆಯೆಲ್ಲ ಒರೆಸ್ಬಿಟ್ಟು ಆಮೇಲೆ ಸ್ನಾನ ನಾನು ಆಲ್ರೆಡಿ ಬೆಳಿಗ್ಗೆನೇ ಮಾಡ್ಕೊಂಡಿದ್ದೆ. ಏನಕ್ಕಂದರೆ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಫುಲ್ಲು ತೇವ ಆಗಿಬಿಟ್ಟಿತ್ತಲ್ವ, ಸೊ ಬಟ್ಟೆ ಬೆಳಿಗ್ಗೆನೇ ಸ್ನಾನ ಮಾಡ್ಕೊಂಡಿದ್ದೆ. ಪೂಜೆ ಒಂದು ಮಾಡಬೇಕು ಅಂದರೆ ಮನೆ ನೀಟಾಗಿಲ್ಲದೆ ಹೆಂಗೆ ಪೂಜೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಒಂದು ಹಂಗೆ ಸ್ಕಿಪ್ ಮಾಡಿದ್ದೆ. ಆಮೇಲೆ ಮನೆಯೆಲ್ಲ ಒರೆಸ್ಬಿಟ್ಟು ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಇನ್ನು ಎಣ್ಣೆ ಹಾಕಿದ್ದು ಹೂನೇ ತುಂಬ ಚೆನ್ನಾಗಿತ್ತು, ಸೊ ಅದೇ ಹೂಗೇ ಪೂಜೆನ ಮಾಡಿಕೊಂಡೆ. ಇನ್ನು ಡ್ರೈ ಕ್ಲೀನ್ ಕೊಡಬೇಕಾಗಿತ್ತಲ್ವ ಸ್ಯಾರಿ, ಅದೊಂದು ಡ್ರೈ ಕ್ಲೀನ್ ಕೊಟ್ಬಿಟ್ಟು ಇನ್ನು ವಾಷಿಂಗ್ ಮಿಷಿನ್ದು ಪೈಪ್ನ ತೊಗೊಂಬಂದಿದ್ದೀನಿ ಅಂತ ಅವರು ಫೋನ್ ಮಾಡಿದರು. ಅಷ್ಟೊತ್ತಿಗೆ ಅಮ್ಮನೂ ಫೋನ್ ಮಾಡಿದ್ರು, ನೀನು ಇಲ್ಲ ಮಕ್ಳನ್ನ ಕರ್ಕೊಂಬಂದ್ಬಿಡು, ನಾಳೆ ಇಲ್ಲೇ ಬಂದ್ಬಿಡಿ ಎಲ್ಲರೂ, ಬೇಡ ನೆಕ್ಸ್ಟ್ ಸಂಡೇ ನಾನು ಬರ್ತೀನಿ, ಈ ಸಂಡೇ ನೀನೇ ಬಂದ್ಬಿಡು ಅಂತ ಯಾಕೋ ಅಮ್ಮ ತುಂಬ ಹಿಂಸೆ ಮಾಡ್ತಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಸ್ಯಾಟರ್ಡೇ ಆಗಿರೋದ್ರಿಂದ ಅಮ್ಮ ಬಂದು ಕರ್ಕೊಂಡು ಹೋಗ್ತಿದ್ರು, ಇಲ್ಲ ತಮ್ಮ ಬಂದು ಕರ್ಕೊಂಡು ಹೋಗ್ತಿದ್ದ. ಬರ್ತೀಯಾ ಬರಲಾ ಅಂತ ಹೇಳಿದ್ರು ಅಮ್ಮನೇ. ಸೊ ನಾನೇ ಬೇಡ, ಇಲ್ಲ ನಾನೇ ಬರ್ತೀನಿ, ನನಗೆ ಸ್ವಲ್ಪ ಕೆಲಸ ಇದೆ, ಡ್ರೈ ಕ್ಲೀನಿಂಗ್ ಎಲ್ಲ ಕೊಡೋದಿತ್ತು, ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಇನ್ನೊಂದು ಏನಂದರೆ ಇವತ್ತಿನ ದಿನ ಮಾತ್ರ ತುಂಬ ನೆಮ್ಮದಿಯಾಗಿ ಪೂಜೆ ಮಾಡಿದೆ ಅಂತಲೇ ಹೇಳ್ಬೋದು. ಯಾವುದೇ ಅರ್ಜೆನ್ಸಿ ಇರಲಿಲ್ಲ, ಏನು ತಲೆನೋವು ಇರಲಿಲ್ಲ. ಸೊ ನೆಮ್ಮದಿಯಾಗಿ ಪೂಜೆ ಮಾಡಿದೆ. ಬೆಳಿಗ್ಗೆ ಹೊತ್ತಂತೂ ಆರ್ಡರ್ ಬಂದುಬಿಡುತ್ತೆ, ಅದು ಬಂದುಬಿಡುತ್ತೆ, ಇದು ಬಂದುಬಿಡುತ್ತೆ, ಕೊರಿಯರ್ ಬಂದುಬಿಡ್ತಾರೆ, ಸ್ನಾನಕ್ಕೆ ಹೋಗೋಕ್ಕೂ ಕಷ್ಟ, ಪೂಜೆ ಮಾಡೋಕ್ಕೂ ಕಷ್ಟ, ನೆಮ್ಮದಿ ಇಲ್ಲದೆ ಗಡಿಬಿಡಿಯಿಂದ ಮಾಡೋಂಗಾಗುತ್ತೆ. ಸೊ ಈಗ ಸಂಜೆ ಮಾಡಿದ್ರಿಂದ ತುಂಬ ನೆಮ್ಮದಿಯಾಗಿ ಪೂಜೆ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಆಗಲೇ ಹೇಳ್ದಂಗೆ ಅಮ್ಮ ನೀನು ಬರ್ತೀಯಾ ನಾನೇ ಬರಲಾ ಅಂತ ಕೇಳಿದ್ದಕ್ಕೆ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟಿದ್ದೆ. ಫಸ್ಟು ಸ್ಯಾರಿ ಎಲ್ಲ ಡ್ರೈ ಕ್ಲೀನಿಗೆ ಕೊಟ್ಬಿಟ್ಟು ಮತ್ತು ಒಂದು ಹಳೇದು ಸ್ವೆಟರ್ ಇತ್ತು, ಅಮ್ಮ ಸ್ವೆಟರ್ ಇಲ್ದಂಗೆ ಹಂಗೆ ಇದ್ದರು. ಸೊ ಹೊಸ ಸ್ವೆಟರ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಇವಾಗ ಚಳಿ ಟೈಮಲ್ಲಿ ತೊಗೊಳೋದಕ್ಕೆ ಹೋದರೆ, ಇನ್ವೆಸ್ಟ್ ಮಾಡೋದಕ್ಕೆ ಹೋದರೆ ಜಾಸ್ತಿ ರೈಟ್ ಹೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಮ್ಮ ತೊಗೊಂಡಿರಲಿಲ್ಲ. ನಾನು ಕೂಡ ತೊಗೊಳ್ಳೋಣ ಅಂದ್ಕೊಂಡು ನಾನು ತೊಗೊಳೋದಕ್ಕಾಗಿರಲಿಲ್ಲ. ಸೊ ಆ ಕಾರಣದಿಂದ ಮನೆಯಲ್ಲೇ ಒಂದಿತ್ತು, ಸದ್ಯಕ್ಕೊಂದು ಅಷ್ಟು ದಿವಸ ಮೇಂಟೈನ್ ಮಾಡು, ಆಮೇಲೆ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸ್ವೆಟರ್ನ ತೊಗೊಂಡೋಗಿ ಕೊಟ್ಟೆ ಅಮ್ಮನಿಗೆ. ಇನ್ನು ಪೈಪೆಲ್ಲ ತೊಗೊಂಡು ಡ್ರೈ ಕ್ಲೀನ್ಗೆಲ್ಲ ಕೊಟ್ಬಿಟ್ಟು ಇನ್ನು ಮಕ್ಕಳು ಚಳಿಗೆ ಗೊತ್ತಲ್ಲ ಬಾಯಿಗೆ ಅದು ತಗೊಡು ಇದು ತಗೊಡು ಅಂತ ಅಂತಿದ್ರು. ಒಂದು ಪ್ಲೇಟ್ ಗೋಬಿ ತೊಗೊಟ್ಬಿಟ್ಟು, ಗೋಬಿ ಎಲ್ಲ ತೊಗೊಳೋದಕ್ಕೆ ನಮ್ಮ ಯಜಮಾನ್ರು ಬಿಡೋದಿಲ್ಲ, ಬೈತಾರೆ. ಸೊ ಅವ್ರಿಗೆ ಗೊತ್ತಿಲ್ದಂಗೆ ನಾನು ತೊಗೊಳೋದಷ್ಟೇನೆ, ಏನಕ್ಕೆ ಹೊರಗಡೆದೆಲ್ಲ ತೊಗೊಡ್ಬೇಡ, ಏನಾದರೂ ಬೇಕಿದ್ರೆ ಮನೇಲೇ ಮಾಡಿಕೊಡು ಅಂತ ಬೈತಾರೆ. ನಾನು ಅವ್ರಿಗಿಂತ ಸ್ಟ್ರಿಕ್ಟು, ಬಟ್ ಒಂದೊಂದು ಸಲ ಮಾತ್ರ ತೊಗೊಟ್ಬಿಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ತೊಗೊಂಡು ಹಂಗೆ ಅಮ್ಮನ ಮನೆಗೆ ಹೋದೆ. ಅಲ್ಲೇ ತಿನ್ನಬೇಕು ಅಂತ ಕೇಳಿದ್ರು. ಸೊ ನಾನು ಇಲ್ಲ ನಡೀರಿ ಮನೇಲಿ ತಿನ್ನೋಣ, ಇಲ್ಲ ಆಗಲ್ಲ, ಅಜ್ಜಿನ ಬಿಟ್ಬಿಟ್ಟು ತಿನ್ನೋಕ್ಕಾಗುತ್ತಾ, ಮತ್ತು ಚಳಿ ಆಗ್ತಿದೆ ನಡೀರಿ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಬಂದಿದ್ದಾಯಿತು. ಇನ್ನು ನನ್ನ ತಮ್ಮ ಯಾವುದೋ ಬಟ್ಟೆ ತೊಗೊಂಡಿದ್ದ, ಇದೇನೋ ಬಟ್ಟೆ ತೊಗೊಂಬಂದವನೇ ನೋಡು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೇಳ್ತಾಯಿದ್ರು. ಇಷ್ಟು ವರ್ಷಗಳ ಕಾಲ ಹಬ್ಬ ಅಂತ ಅಂದರೆ ಮನೆಯವ್ರಿಗೆಲ್ಲ ಬಟ್ಟೆಗಳು ತೊಗೊಂಬಂದು ಕೊಡ್ತಿದ್ವಿ, ಎಲ್ಲರೂ ತೊಗೋತಿದ್ವಿ. ಬಟ್ ನನ್ನ ತಮ್ಮಂಗೆ ನಾನು ತೊಗೊಡ್ತಿದ್ದೆ, ಇಲ್ಲ ಅಮ್ಮ ಬಟ್ಟೆ ತೊಗೊಡ್ತಿದ್ರು. ಇವಾಗ ಹೆಂಗಾಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅವ್ನ ಬಟ್ಟೆ ಅವನೇ ತೊಗೊಳ್ಳೋ ಥರ ಆಗ್ಬಿಟ್ಟಿದ್ದಾನೆ. ನಾವಿನ್ನೂ ಮಕ್ಕಳು ಅಂತ ಅನ್ಕೋತೀವಿ, ಬಟ್ ಇಲ್ಲ, ಅವರು ಬೆಳೆದು ದೊಡ್ಡವರಾಗಿರ್ತಾರೆ, ಅದನ್ನು ನಾವು ಮರ್ತೇ ಬಿಟ್ಟಿರ್ತೀವಿ. ಸೊ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಇದು ತೊಗೊಂಡಿದ್ದಾನೆ ಟಿ ಶರ್ಟ್ ಥರ ಫುಲ್ ಸ್ಲೀವ್ಸು, ತುಂಬಾ ಚೆನ್ನಾಗಿದೆ. ಸೊ ಸ್ಟೈಲ್ ಯೂನಿಯನ್ ಅಂತ ಹೇಳ್ಬಿಟ್ಟು ಅವನು ಬಿಲ್ ನೋಡಿಬಿಡ್ತಾರೆ, ಬೈತಾರೆ ಅಂತ ಹೇಳ್ಬಿಟ್ಟು ಅವನು ಬಿಲ್ ತೊಗೊಂಬಂದಿಲ್ಲ, ಎಷ್ಟೋ ಗೊತ್ತಿಲ್ಲ, ಟ್ಯಾಗ್ ಮಾತ್ರ ಒಳಗಡೆ ಕಟ್ ಮಾಡಿ ಬಿದ್ದಿತ್ತು, 999 ಇತ್ತು. ಇನ್ನು ಅಮ್ಮನಿಗೇನಾದರೂ ₹1,000 ಅದು ಟಿ ಶರ್ಟ್ ಅದು ಅಂತ ಗೊತ್ತಾದರೆ ಇನ್ನು ಬಿಡ್ತಾರ ನನ್ನ ಅಂತ ಹೇಳ್ಬಿಟ್ಟು ಅವನು ಹೇಳೇ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ಏನು ಮಾಡೋದಕ್ಕಾಗಲ್ಲ. ಆಮೇಲೆ ನಾನು ಹಂಗೂ ಬಂದಮೇಲೆ ಕೇಳಿದೆ ಎಷ್ಟೋ ಕೊಟ್ಟೆ ಅಂತ ಹೇಳ್ಬಿಟ್ಟು, ಬರೀ $499 ಅಷ್ಟೇ ಅಂತ ಹೇಳ್ದೆ. ಯಾರಿಗೂ ಮುಡಿಸ್ತಾ ಇದೆಯಾ ನೀನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ರೇಗಿಸ್ತಾ ಇದ್ದೆ. ಸೊ ಆಮೇಲೆ ಅದನ್ನ ನೋಡಿಬಿಟ್ಟು ಎತ್ತಿಟ್ಬಿಟ್ಟು ಇನ್ನು ಗೋಬಿ ತೊಗೊಂಬಂದಿದ್ವಲ್ಲ ಆರೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತಿಂದಿದ್ದಾಯಿತು. ಇನ್ನು ಇಬ್ಬರು ಮಕ್ಕಳನ್ನು ಅಲ್ಲೇ ಬಿಟ್ಟು ನಾನು ವಾಪಸ್ ಬಂದೆ. ಇವತ್ತು ನಮಗೆ ಕಾವೇರಿ ನೀರು ಬರೋದ್ರಿಂದ ನಾನು ಸ್ವಲ್ಪ ನೀರು ತೊಗೋಬೇಕಿತ್ತು. ಯಾವಾಗ ಬರುತ್ತೋ ಒಂದಿನ ಬಿಟ್ಟು ಒಂದಿನ, ನಾನು ಒಂದಿನ ಬಿಟ್ಟು ಒಂದಿನ ನನಗೆ ನೀರು ಬೇಕೇ ಬೇಕು. ಇದು ಒಂದು ಬಿನ್ಗೆ ತೊಗೊಂಡ್ರೆ ನನಗೆ 2 ದಿನ ಆಗುತ್ತೆ. ಸೊ ಅಡುಗೆಗೆಲ್ಲ ನಾನು ಇದನ್ನೇ ಯೂಸ್ ಮಾಡೋದು. ಕುಡಿಯೋದಕ್ಕೆ ನಮ್ಮ ಯಜಮಾನರು ಫಿಲ್ಟ್ರ್ ನೀರು ತೊಗೊಂಬರ್ತಾರೆ. ಸೊ ಅಡುಗೆಗೆ ಮಾತ್ರ ನಾನು ಇದನ್ನೇ ಯೂಸ್ ಮಾಡೋದು. ಹೋಗಿ ಒಂದು ಬಿನ್ಗೆ ತೊಗೊಂಬಂದೆ. ಅದಾದಮೇಲೆ ಇನ್ನು ಇವಾಗ ಚಳಿ ಆಗಿರೋದ್ರಿಂದ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಏನೇ ರುಬ್ಬಿದ್ರೂ ಕೂಡ
ಹುಳಿ ಬರೋದೇ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾನು ಸ್ಯಾಟರ್ಡೇನೇ ಉನಿ ಹಾಕ್ಬಿಟ್ಟು ಭಾನುವಾರ ಬೆಳಿಗ್ಗೆ ಎದ್ದು ರುಬ್ಬಿ ಇಟ್ಟು ಆಮೇಲೆ ಅಮ್ಮನ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಉದ್ದಿನಬೇಳೆ, ಅಕ್ಕಿ ಮತ್ತು ಸ್ವಲ್ಪ ಮೆಂತ್ಯ, ಅವಲಕ್ಕಿ ಇನ್ನೊಂದು ಅರ್ಧ ಗಂಟೆ ಅನ್ನಂಗೆ ಹಾಕ್ಕೊಂಡ್ರು ಆಗುತ್ತೆ ನೆನೆಯೋಕ್ಕೆ. ರುಬ್ಬೋದು ಇನ್ನೊಂದು ಅರ್ಧ ಗಂಟೆ ಅನ್ನಂಗೆ. ಸೊ 200 ಅಕ್ಕಿ ಎಲ್ಲ ನೆನೆ ಹಾಕ್ಬಿಟ್ಟು ಉದ್ದಿನಬೇಳೆ ಎಲ್ಲ ನೆನೆ ಹಾಕ್ಬಿಟ್ಟು ಇಟ್ಕೊಂಡಿದ್ದಾಯಿತು. ಇನ್ನು ಆಮೇಲೆ ಚೆನ್ನಾಗಿ ಹುಳಿ ಬರುತ್ತೆ. ನನಗೆ ಬೇಕಾಗಿರೋದು ಮಂಡೆ. ಸೊ ಮಂಡೆ ತನಕ ಚೆನ್ನಾಗಿ ಹುಳಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಉನಿ ಹಾಕೋಕ್ಕೆ ಇಟ್ಕೊಂಡೆ. ಅದಾದಮೇಲೆ ನೆಕ್ಸ್ಟು ಇವಾಗ ತುಂಬ ಚಳಿ ಇರೋದ್ರಿಂದ ಈ ಟೈಮ್ನ ನಾನು ನನಗೆ ಕೊಟ್ಕೊತೀನಿ ಅಂತ ಹೇಳ್ಬೋದು. ಸ್ವಲ್ಪ ಎಡಿಟಿಂಗ್ ಇತ್ತು, ಅದು ಇದು ಎಲ್ಲ ಕೆಲಸಗಳಿತ್ತು. ಅದನ್ನೆಲ್ಲ ಯಾವುದೇ ರೀತಿ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿಲ್ಲ. ಏನು ಪದೇ ಪದೇ ಅದನ್ನೇ ತೋರಿಸ್ಕೊಂಡು ಏನು ನೋಡೋರ್ಗೂ ಕೂಡ ಬೇಜಾರು, ಏನು ಪದೇ ಪದೇ ಅದನ್ನೇ ತೋರಿಸ್ತಾಳೆ ಅಂತ ನೋಡೋರ್ಗೂ ಕೂಡ ಬೇಜಾರಲ್ವ. ಸೊ ಆ ಕಾರಣದಿಂದ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಅದಾದಮೇಲೆ ನೆಕ್ಸ್ಟು ನಾನು ಸ್ವಲ್ಪ ಚಳಿ ಇರೋದ್ರಿಂದ ನಾನು ಈ ಟೈಮು ನಾನು ಬಿಗ್ ಬಾಸ್ ನೋಡೋ ಟೈಮ್ ಮಾತ್ರ ನನಗೆ ಅಂತಲೇ ಕೊಟ್ಕೊತೀನಿ ಆ ಟೈಮ್ನ. ಸೊ ಆ 2 ಅವರ್ಸ್ 2.5 ಅವರ್ಸ್ ನಾನು ಟಿ ವಿಲೇ ಮುಳುಗೋಗಿರ್ತೀನಿ ಅಂತಲೇ ಹೇಳ್ಬೋದು. ಸೊ ಆವಾಗ ಫೋನ್ ಗೀನೆಲ್ಲ ಸೈಡಿಗೆ ಬಿಸಾಕ್ಬಿಟ್ಟು ನಾನು ಪೂರ್ತಿ ಸ್ವೆಟರ್ ಹಾಕ್ಕೊಂಡು, ನನಗೆ ತುಂಬ ಕೋಲ್ಡು, ನೆಲಕ್ಕೆ ಕಾಲು ಕೂಡ ಇಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸಾಕ್ಸ್ ಎಲ್ಲ ಹಾಕ್ಕೊಂಡು ಫುಲ್ಲು ರಗ್ಗೆಲ್ಲ ಹಾಕ್ಕೊಂಡು ಮಲ್ಕೊಬಿಟ್ಟೆ ಅಂತಲೇ ಹೇಳ್ಬೋದು. ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದೆ ಆರಾಮಾಗಿ. ಆಮೇಲೆ ಮಾಮೂಲಿ ನಮ್ಮ ಯಜಮಾನ್ರು ಬರೋ ಟೈಮ್ಗೆ ಬಂದರು. 11 ಗಂಟೆ ಹಂಗೆ ಬಂದರು ನೈಟು. ಫಸ್ಟೆಲ್ಲ 11:15ಗೆ ಬರ್ತಿದ್ರು. ಇವಾಗ ಗಾಡಿ ತೊಗೊಂಡಿರೋದ್ರಿಂದ 1/2 ಅವರ್ ಸೇವ್ ಆಗ್ತಿದೆ ಟೈಮ್ ಅಂತಲೇ ಹೇಳ್ಬೋದು. ಸೊ ನಾನು ತೊಗೊಂಬಂದಿದ್ನಲ್ಲ ಪೈಪು, ಅದನ್ನು ಫಿಟ್ ಮಾಡಿಕೊಡ್ತೀನಿ ಕಣಮ್ಮ ಅಂತ ಹೇಳಿದ್ರು. ಸೊ ಆಯಿತು ಮಾಡಿಕೊಡಿ, ಸ್ವಲ್ಪ ನನಗೂ ಪ್ರಾಬ್ಲಮ್ ಆಗ್ತಿದೆ ಬಟ್ಟೆಗಳೆಲ್ಲ. ಈಗೇನೋ ಹಬ್ಬ ಬರ್ತಿದೆ ಬೇರೆ, ನನಗೆ ಬೆಡ್ಶೀಟ್ಗಳೆಲ್ಲ ಒಗೆಯೋದಕ್ಕಾಗಲ್ಲ ನನ್ನ ಕೈಲಿ. ಸಣ್ಣ ಪುಟ್ಟ ಬಟ್ಟೆಗಳು ಅಂದರೆ ಹೆಂಗೋ ವಾಶ್ ಮಾಡ್ಕೋಬೋದು, ಬೆಡ್ಶೀಟು ಅಂದರೆ ಸ್ವಲ್ಪ ಹಿಂಸೆನೇ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಆಯಿತು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಡ್ತಾಯಿದ್ರು ನನಗೆ. ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ನೀವೇನೇ, ನಾನು ಮುಂದೆ ಕೂಡ ಒಂದು ಕ್ಲಿಪ್ಪಿಂಗ್ಸು ತೋರಿಸಿದ್ದೀನಿ. ಸೊ ನೋಡ್ಬೋದು ಪೈಪು ಯಾವ ರೀತಿ ಕಟ್ಟಾಗಿದೆ ಅಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ಮಾತ್ರ ಬರ್ತಿತ್ತು, ಅದು ಲೀಕ್ ಆಗ್ತಿತ್ತು ನೀರು. ಸೊ ನಾನೇನೋ ಲೀಕ್ ಆಗ್ತಿದೆ, ಮಕ್ಕಳೇನೋ ನೀರು ಚೆಲ್ಬಿಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದು ಹೋಗಿರೋದೇ ಪೈಪ್. ಅದು ತೋರಿಸ್ತೀನಿ ಇವಾಗ ನಿಮಗೆ ಆ ಪೈಪು ಯಾವ ರೀತಿ ಇದಾಗಿದೆ ಅಂತ ಹೇಳ್ಬಿಟ್ಟು. ಕಟ್ಟಾಗ್ಬಿಟ್ಟಿದೆ ಅದು ಪೈಪು. ಸೊ ಅದು ತಿರುಗ್ತಿರ್ಬೇಕಾದ್ರೆ ಫೋರ್ಸಾಗಿ ಅದು ಪೈಪು ಗಲೀಜು ನೀರು ಹೊರಗಡೆ ಹೋಗೋದದು ಪೈಪು. ಸೊ ಅದು ಫೋರ್ಸಾಗಿ ಹೋಗ್ಬೇಕಿದ್ರೆ ಈ ರೀತಿ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಹೆಂಗೆ ಮಾಡೋದಕ್ಕಾಗುತ್ತಲ್ವ. ಸೊ ಅದನ್ನು ನೀಟಾಗಿ ನೋಡಿಕೊಂಡು ಮಾಡಬೇಕಾಗತ್ತೆ. ಸೊ ಆ ಕಾರಣದಿಂದ ನೋಡ್ತಾ ಇರ್ಬೋದು. ಎಷ್ಟು ವರ್ಷ ಆಯಿತು ಅಂತ ಹೇಳಿದ್ರೆ, ನಾವು ವಾಷಿಂಗ್ ಮಿಷಿನ್ ತೊಗೊಂಡು 6 ವರ್ಷ ಆಯಿತು. ಈ ಮನೆಗೆ ನಾವು ಬಂದಾಗ ತೊಗೊಂಡಿದ್ದು. 6 ವರ್ಷದಿಂದ ಕೂಡ ನಮಗೆ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಈಗಲೂ ಏನೂ ಪ್ರಾಬ್ಲಮ್ ಆಗಿಲ್ಲ, ಜಸ್ಟ್ ಪೈಪ್ ಕಟ್ಟಾಗಿದೆ ಅಷ್ಟೇ. ನೋಡ್ತಾ ಇರ್ಬೋದು ನೀವೇನೇ, ಅದರಿಂದ ನೀರು ಲೀಕ್ ಆಗ್ತಿದೆ ಅಷ್ಟೇ. ಲೀಕ್ ಆಗ್ತಿದೆ ಅಲ್ಲ, ತುಂಬಾ ನೀರು ಕೆಳಗಡೆ ಬರ್ತಿದೆ. ಫುಲ್ಲು ವಾಷಿಂಗ್ ಮಿಷಿನ್ ಗಲೀಜು ನೀರೆಲ್ಲ ಆಚೆ ಬಂದುಬಿಡ್ತಿತ್ತು. ಸೊ ಆ ಕಾರಣಕ್ಕೋಸ್ಕರ ಅದನ್ನು ಇದು ಮಾಡಿದೆ. ಆಮೇಲೆ ಇದೆಲ್ಲ ಏನು ಗಲೀಜು, ಇಷ್ಟೊಂದು ಗಲೀಜಿದೆಯಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಒರೆಸ್ಬೇಕಿತ್ತು ಅದನ್ನು ಅಂತ ನಾನಂದರೆ, ಅವರು ಅದೆಲ್ಲ ಗ್ರೀಸು ಹಂಗೆ ಅಂದ್ಬಿಟ್ಟು ಒರೆಸ್ಕಿರ್ಸ್ಬಿಟ್ಟಿದ್ಯಾ, ಅದೆಲ್ಲ ಇದ್ರೇ ಅದು ಅದಕ್ಕೆ ಅಂತ ಹೇಳ್ಬಿಟ್ಟು ಬೈತಾಯಿದ್ರು. ಸರಿ ಆಯಿತು ಬಿಡಪ್ಪ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನಾದೆ. ಇನ್ನು ಈ ಸ್ಯಾಟರ್ಡೇ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಏನೇ ನಿಮ್ಮದು ಒಂದು ಅಭಿಪ್ರಾಯ ಇತ್ತು ಅಂದ್ರೂ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನಮ್ಮಂಥವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.